ಹಿಯರ್ ನಾನು ನಮ್ರತ. ದುರ್ಗದ ಕೋಟೆ ಗೆಲ್ಲಲು ಬಂದ ಶ್ರೀರಾಮುಲುಗೆ ಭಾರಿ ಶಾಕ್. ಮೊಳಕಾಲ್ಮೂರಿನಲ್ಲಿ ಮಂಡಿ ಊರ್ತಾರ ಗಣಿಧಣಿ ರೆಡ್ಡಿ ಆಪ್ತ. ಬಳ್ಳಾರಿ ರಾಮನ ಮೂಲಕ ಯುದ್ಧ ಗೆಲ್ಲೋಕೆ ಹೋಗಿದ್ರ ಶಾ. ಬಿಜೆಪಿ ಚಾಣಕ್ಯ ರೂಪಿಸಿದ್ದ ಚಕ್ರ ವ್ಯೂಹವೇ ಉಲ್ಟಾ ಆಯ್ತಾ? ಇದುವೇ ಹೊತ್ತಿನ ವಿಶೇಷ. ಶ್ರೀ ಶಾಗೆ ಶಾಕ್. ಯಾಕೋ ಏನೋ ಬಿಜೆಪಿ ಚಾಣಕ್ಯ ಅಮಿತ್ ಶಾ ತಂತ್ರಗಳು ಇತ್ತೀಚೆಗೆ ಉಲ್ಟಾ ಆಗ್ತಿವೆ ಅನಿಸ್ತಿದೆ. ಯಾಕಂದ್ರೆ ಬಳ್ಳಾರಿ ರಾಮನ ಮೂಲಕ ದುರ್ಗದ ಕೋಟೆ ಗೆಲ್ಲೋಕೆ ಹೊರಟಿದ್ದ ಚಾಣಕ್ಯನಿಗೆ ಭಾರಿ ಶಾಕ್ ಆಗಿದೆ. ಮೊಳಕಾಲ್ಮೂರಿನಲ್ಲಿ ಪ್ರಚಾರಕ್ಕೆ ಹೋದ ಶ್ರೀರಾಮುಲುಗೂ ಆರಂಭದಲ್ಲೇ ದೊಡ್ಡ ಪೆಟ್ಟು ಬಿದ್ದಿದೆ. ಇದರಿಂದ ಕೇಸರಿ ಪಡೆಯ ದಂಡನಾಯಕ ರೂಪಿಸಿದ್ದ ದೊಡ್ಡ ಚಕ್ರವ್ಯೂಹವೊಂದು ಉಲ್ಟಾ ಆಗೋ ಸಾಧ್ಯತೆ ಇದೆ. ಹಾಗಾದ್ರೆ ಶ್ರೀರಾಮುಲು ಮೂಲಕ ಅಮಿತ್ ಶಾ ರೂಪಿಸಿದ ಮಾಸ್ಟರ್ ಪ್ಲಾನ್ ಆದ್ರೂ ಏನ್ ಗೊತ್ತಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ದುರ್ಗದ ಕೋಟೆ ಗೆಲ್ಲಲು ಬಂದ ಶ್ರೀರಾಮುಲುಗೆ ಭಾರಿ ಶಾಕ್. ಮೊಳಕಾಲ್ಮೂರಿನಲ್ಲಿ ಮಂಡಿಯೂರ್ತಾರ ಗಣಿಧಣಿ ರೆಡ್ಡಿ ಆಪ್ತ. ಬಳ್ಳಾರಿ ರಾಮನ ಮೂಲಕ ಯುದ್ಧ ಗೆಲ್ಲೋಕೆ ಹೋಗಿದ್ರ ಶಾ. ಬಿಜೆಪಿ ಚಾಣಕ್ಯ ರೂಪಿಸಿದ ಚಕ್ರವ್ಯೂಹವೇ ಉಲ್ಟಾ ಆಯ್ತಾ? ಹೆಂಗಸರ ಕೈಯಲ್ಲಿ ಪೊರಕೆ, ಗಂಡಸರ ಕೈಯಲ್ಲಿ ಚಪ್ಪಲಿ. ಅವನು ಬಂದ್ರೆ ಪೊರಕೆ ಸೇವೆ ಮಾಡ್ತೀವಿ ಅಂತಿರೋ ಮಹಿಳೆಯರು, ಇಲ್ಲ ಮೊದಲು ಚಪ್ಪಲಿ ಸೇವೆನೆ ಮಾಡ್ಬೇಕು ಅಂತ ಗುಡುಕ್ತಾ ಇರೋ ಗಂಡಸರು. ಅದು ದೇವಸ್ಥಾನದ ಮುಂದೆನೆ ಇದೆಲ್ಲ ನಡೀತಿದ್ರು ಕೂಡ ಮೂಕ ಪ್ರೇಕ್ಷಕರಂತಿದ್ದ ಪೊಲೀಸರು. ನೋಟಿದ್ದಂತೆಯೇ ಪರಿಸ್ಥಿತಿ ಉದ್ವಿಗ್ನಕ್ಕೆ ಚಿಂತಿತ್ತು. ಜನ ಸಿಕ್ಕವರ ಮೇಲೆ ಕಲ್ಲು ತೂರಾಟ ಮಾಡಿಬಿಟ್ಟಿದ್ರು. ಮುಖಂಡನೊಬ್ಬನನ್ನ ಹಿಡಿದು ಹಿಗ್ಗಾಮುಗ್ಗ ಥಳಿಸಿದ್ರು. ಇದೆಲ್ಲವನ್ನ ನೋಡ್ತಾ ಸುಮ್ಮನೆ ಇದ್ದ ಪೊಲೀಸರ ಪಿತ್ತ ನೆತ್ತಿಗೆ ಏರಿತು. ಕೊನೆಗೂ ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಲಾಠಿ ಚಾರ್ಜ್ ಮಾಡಬೇಕಾಯಿತು. ಶ್ರೀರಾಮುಲು ಕೋಟೆನಾಡು ಮೊಳಕಾಲ್ಮೂರಿನ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಹೋದ ಮೊದಲ ದಿನವೇ ಸಿಕ್ಕ ಸ್ವಾಗತ ಇದು. ಎಸ್, ಎಷ್ಟು ಬಳ್ಳಾರಿಯಲ್ಲಿ ಧೂಳೆಬ್ಬಿಸಿದ್ದ ಶ್ರೀರಾಮುಲು ಇದೀಗ ಕೋಟೆನಾಡಿನತ್ತ ಲಗ್ಗೆ ಇಟ್ಟು ಇಲ್ಲೂ ಧೂಳೆಬ್ಬಿಸಲು ಮುಂದಾದ್ರು. ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ರಾಮುಲು ಶುಭ ಶುಕ್ರವಾರ ಪ್ರಚಾರ ಶುರು ಮಾಡಲು ಹೊರಟಿದ್ರು. ಆದರೆ ಮೊಳಕಾಲ್ಮೂರಿನಲ್ಲಿ ಬಳ್ಳಾರಿಯ ರಾಮನಿಗೆ ಸಿಕ್ಕ ಸ್ವಾಗತವೇ ಬೇರೆಯಾಗಿತ್ತು. ಆರತಿ ನೀಡಿ ಸ್ವಾಗತಿಸಬೇಕಿದ್ದ ಮಹಿಳೆಯರು ಪೊರಕೆ ಹಿಡಿದು ಬೀದಿಗಿಳಿದಿದ್ರು. ಗಂಡಸರು ಕೈಗೆ ಕಲ್ಲೆತ್ತಿಕೊಂಡು ಕಲ್ಲು ತೂರಾಟ ಮಾಡಿ ಆಕ್ರೋಶ ಹೊರಹಾಕಿದ್ರು. ತಮ್ಮನಿಗೆ ಟಾಂಗ್ ಕೊಟ್ರ ಅಣ್ಣ ಶಾಸಕ ತಿಪ್ಪೇಸ್ವಾಮಿ. ಅಣ್ಣನಿಗೆ ಮಾತು ಕೊಟ್ಟು ದ್ರೋಹ ಬಗೆದ್ರ ರಾಮುಲು. ಹೌದು, ಮೊಳಕಾಲ್ಮೂರಿನಲ್ಲಿ ಮಲ್ಲಯುದ್ಧ ಶುರುವಾಗುವುದಕ್ಕೆ ಸಹೋದರರ ಸವಾಲೇ ಕಾರಣ. ಮೊಳಕಾಲ್ಮೂರು ಶಾಸಕ ತಿಪ್ಪೇಸ್ವಾಮಿ ಮತ್ತು ಸಂಸದ ಶ್ರೀರಾಮುಲು ನಡುವಿನ ಗುದ್ದಾಟ ಇದೀಗ ಬೀದಿಗೆ ಬಂದಿದೆ. ಇವರಿಬ್ಬರು ಸ್ವಂತ ಅಣ್ಣ ತಮ್ಮ ಅಲ್ಲದಿದ್ರೂ ಸಹೋದರರಂತೆಯೇ ಇದ್ದವರು. ವಯಸ್ಸಿನಲ್ಲಿ ದೊಡ್ಡವರಾದ ತಿಪ್ಪೇಸ್ವಾಮಿಯವರನ್ನ ಶ್ರೀರಾಮುಲು ಅಣ್ಣ ಅಂತಾನೆ ಕರೆದಿದ್ರು. ಆದ್ರೆ ಈ ಅಣ್ಣ ತಮ್ಮಂದಿರ ನಡುವೆ ಇದೀಗ ಬೆಂಕಿ ಹೊತ್ತಿ ಉರಿದಿದೆ. ಇದಕ್ಕೆ ಕಾರಣ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್. ಎಸ್, ಬಿಜೆಪಿ ಟಿಕೆಟ್ ಸಿಗದಿದ್ದಕ್ಕೆ ಬಿಜೆಪಿಯಲ್ಲೇ ಇರೋ ತಿಪ್ಪೇಸ್ವಾಮಿ ರೊಚ್ಚಿಗೆದ್ದಿದ್ದಾರೆ. ಅವರ ಬೆಂಬಲಿಗರಂತೂ ರೊಚ್ಚಿಗೆದ್ದು ತಮ್ಮ ನಾಯಕನಿಗೆ ನಂಬಿಕೆ ದ್ರೋಹ ಬಗೆದ ಶ್ರೀರಾಮುಲು ವಿರುದ್ಧ ತೊಡೆತಟ್ಟಿ ನಿಂತಿದ್ದಾರೆ.
ಎಷ್ಟಕ್ಕೂ ಮೊಳಕಾಲ್ಮೂರಿನಲ್ಲಿ ಆಗ್ತಿರೋದೇನು ಅಂತ ತಿಳಿಯಬೇಕಾದ್ರೆ ಸ್ವಲ್ಪ ಫ್ಲಾಶ್ ಬ್ಯಾಕ್ಗೆ ಹೋಗ್ಬೇಕು. ಎಸ್, ಗಣಿಧಣಿ ಜನಾರ್ದನ್ ರೆಡ್ಡಿಯ ಪರಮಾಪ್ತ ಶ್ರೀರಾಮುಲು ವಾಲ್ಮೀಕಿ ಸಮುದಾಯದ ರಾಜ್ಯ ಮಟ್ಟದ ನಾಯಕ. ಹಿಂದಿನ ಸರ್ಕಾರದಲ್ಲಿ ಆರೋಗ್ಯ ಸಚಿವರಾಗಿದ್ದ ರಾಮುಲು ಬಿಜೆಪಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇದಕ್ಕೆ ಕಾರಣ ಅವರ ಬೆನ್ನ ಹಿಂದೆ ಇರೋ ನಾಯಕ ಸಮುದಾಯ. ಇಂಥ ನಾಯಕ ಸಮುದಾಯದ ಪ್ರಬಲ ನಾಯಕ ಶ್ರೀರಾಮುಲು ತಮ್ಮ ಸ್ವಕ್ಷೇತ್ರ ಬಳ್ಳಾರಿ ಬಿಟ್ಟು ಈ ಬಾರಿ ಕೋಟೆನಾಡು ಚಿತ್ರದುರ್ಗದತ್ತ ವಲಸೆ ಬಂದಿದ್ದಾರೆ. ಬಳ್ಳಾರಿ ಜಿಲ್ಲೆಗೆ ಹೊಂದಿಕೊಂಡಿರೋ ಮೊಳಕಾಲ್ಮೂರು ಎಸ್ಟಿ ಮೀಸಲು ವಿಧಾನಸಭಾ ಕ್ಷೇತ್ರದಿಂದ ರಾಮುಲು ವಿಧಾನಸಭಾ ಚುನಾವಣಾ ಅಖಾಡಕ್ಕೆ ಧುಮುಕಿದ್ದಾರೆ. ಆದರೆ ಮೊಳಕಾಲ್ಮೂರು ಹಾಲಿ ಶಾಸಕ ತಿಪ್ಪೇಸ್ವಾಮಿ ಕೂಡ ಬಿಜೆಪಿ ಟಿಕೆಟ್ ಆಕಾಂಕ್ಷಿ. ಬಿಜೆಪಿ ಟಿಕೆಟ್ ಕೈತಪ್ಪಿದ್ದೇ ತಡ ತಿಪ್ಪೇಸ್ವಾಮಿ ಬೆಂಬಲಿಗರು ಅಸಲಿ ಆಟ ಶುರು ಮಾಡಿದ್ದಾರೆ. ತಿಪ್ಪೇಸ್ವಾಮಿ ಬೆಂಬಲಿಗರ ತೀವ್ರ ವಿರೋಧದ ನಡುವೆಯೂ ಶುಕ್ರವಾರ ಪ್ರಚಾರಕ್ಕೆ ಬಂದ ಶ್ರೀರಾಮುಲುಗೆ ಭಾರೀ ಪ್ರತಿಭಟನೆ ಎದುರಾಗಿದೆ. ನಾಯಕನಹಟ್ಟಿ ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಲು ಬಂದ ಶ್ರೀರಾಮುಲು ಮೇಲೆ ತಿಪ್ಪೇಸ್ವಾಮಿ ಬೆಂಬಲಿಗರು ಕಲ್ಲು, ತೆಂಗಿನಕಾಯಿ ತೂರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆದರೂ ಪೊಲೀಸರ ಬಿಗಿ ಬಂದೋಬಸ್ತ್ನಲ್ಲಿ ತಿಪ್ಪೇರುದ್ರ ಸ್ವಾಮಿಗೆ ಪೂಜೆ ಸಲ್ಲಿಸಿ ಬಂದ ಶ್ರೀರಾಮುಲು ಯಾವುದೇ ಕಾರಣಕ್ಕೂ ಮೊಳಕಾಲ್ಮೂರಿನಿಂದ ಕಾಲು ಹೊರಗಿಡೋದಿಲ್ಲ ಅಂತ ಘೋಷಿಸಿದ್ರು. ಇಂಥ ಎಷ್ಟೋ ಪ್ರತಿಭಟನೆಗಳನ್ನ ನಾನು ನೋಡಿದ್ದೇನೆ. ಇದೆಲ್ಲ ಕಾಂಗ್ರೆಸ್ನವರ ಕುತಂತ್ರದಿಂದ ನಡೀತಿದೆ ಅಂತ ಹೇಳಿದ್ದಾರೆ. ಯಾವ ರೀತಿಯಲ್ಲಿ ಕೂಡ ಪ್ರತಿಭಟನೆಗಳಿಗೆ ಇದು ಕಾಂಗ್ರೆಸ್ ಷಡ್ಯಂತ್ರದಿಂದನೇ ಪ್ರತಿಭಟನೆಗಳು ನಡೀತಾ ಇದಾವ. ಶ್ರೀರಾಮುಲರ ಕಟ್ಟಾಕಬೇಕಂತ ಪ್ರತಿಭಟನೆ ನಡೆಸಿದ ಶ್ರೀರಾಮುಲರು ಇಂಥದಕ್ಕೆ ಬೆದರೋ ಮನುಷ್ಯ ನಾನಲ್ಲ. ಶ್ರೀರಾಮುಲು ಏನೇ ಹೇಳಿದ್ರೂ ಪ್ರಚಾರಕ್ಕೆ ಬಂದ ಮೊದಲ ದಿನವೇ ಭಾರಿ ಪ್ರತಿರೋಧ ವ್ಯಕ್ತವಾಗಿದೆ. ಅಷ್ಟೇ ಅಲ್ಲ, ಶ್ರೀರಾಮುಲು ಬೆಂಬಲಕ್ಕೆ ನಿಂತ ಬಿಜೆಪಿ ತಾಲೂಕು ಕಾರ್ಯದರ್ಶಿ ವೆಂಕಟಸ್ವಾಮಿ ಮೇಲೂ ತೀವ್ರ ಹಲ್ಲೆ ಮಾಡಲಾಗಿದೆ. ಈ ವೇಳೆ ತಿಪ್ಪೇಸ್ವಾಮಿ ಬೆಂಬಲಿಗರು ಮತ್ತು ವೆಂಕಟಸ್ವಾಮಿ ಬೆಂಬಲಿತ ಬಿಜೆಪಿ ಕಾರ್ಯಕರ್ತರ ನಡುವೆ ಮಾರಾಮಾರಿ ನಡೆದಿದೆ. ಸ್ಥಳದಲ್ಲಿ ನಿರ್ಮಾಣವಾಗಿದ್ದ ಉದ್ವಿಗ್ನ ಪರಿಸ್ಥಿತಿಯನ್ನ ಪೊಲೀಸರು ತಿಳಿಗೊಳಿಸಿದ್ದಾರೆ. ಆದರೂ ಮೊಳಕಾಲ್ಮೂರು ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತೆ ಇದೆ. ತಿಪ್ಪೇಸ್ವಾಮಿ ಬೆಂಬಲಿಗರು ಗೋ ಬ್ಯಾಕ್ ಶ್ರೀರಾಮುಲು, ಚಿತ್ರದುರ್ಗಕ್ಕೆ ಬಳ್ಳಾರಿಯ ಕಳ್ಳ ಬಂದ ಕಳ್ಳ ಅಂತ ಕೂಗುತ್ತಲೇ ಇದ್ದಾರೆ. ಇದು ಶ್ರೀರಾಮುಲು ಅಷ್ಟೇ ಅಲ್ಲ, ಈ ರಾಮನ ಮೂಲಕ ಯುದ್ಧ ಗೆಲ್ಲೋ ತಂತ್ರ ರೂಪಿಸಿದ್ದ ಬಿಜೆಪಿ ಚಾಣಕ್ಯ ಅಮಿತ್ ಶಾಗೂ ಹಿನ್ನಡೆಯಾಗ್ತಿದೆ. ಮೊಳಕಾಲ್ಮೂರಿನಲ್ಲಿ ಶ್ರೀರಾಮುಲು ವಿರುದ್ಧ ಪ್ರತಿಭಟನೆಗೂ ಅಮಿತ್ ಶಾಗೆ ಹಿನ್ನಡೆ ಆಗೋದಕ್ಕೂ ಸಂಬಂಧವೇನು ಅಂತೀರಾ? ಅದನ್ನ ಹೇಳ್ತೀವಿ ಒಂದು ಸ್ಮಾಲ್ ಬ್ರೇಕ್ನ ನಂತರ. ಚುನಾವಣೆ ಹೊತ್ತಿನಲ್ಲಿ ಟಿಕೆಟ್ ಕೈ ತಪ್ಪೋದು, ಟಿಕೆಟ್ ಸಿಕ್ಕಲ್ಲ ಅಂತ ಬಂಡಾಯ ಏಳೋದು ಸಾಮಾನ್ಯ. ಆದ್ರೆ ಶ್ರೀರಾಮುಲು ವಿರುದ್ಧ ಮೊಳಕಾಲ್ಮೂರಿನಲ್ಲಿ ಎದ್ದ ಆಕ್ರೋಶದ ಕಿಚ್ಚು ಸಾಮಾನ್ಯದ್ದಲ್ಲ. ಯಾಕಂದ್ರೆ ಬಳ್ಳಾರಿಯ ಶ್ರೀರಾಮುಲು ಮೂಲಕ ಭರ್ಜರಿ ತಂತ್ರ ರೂಪಿಸಿದ್ದ ಅಮಿತ್ ಶಾಗೆ ಆಘಾತವಾಗಿದೆ. ಬಿಜೆಪಿ ಚಾಣಕ್ಯ ಅಂದ್ಕೊಂಡಿದ್ದೇ ಒಂದು, ಆಗಿದ್ದೇ ಮತ್ತೊಂದು ಅನ್ನುವಂತಾಗಿದೆ. ಹಾಗಾದ್ರೆ ಅಮಿತ್ ಮಾಡಿದ್ದ ತಂತ್ರವಾದ್ರೂ ಏನು? ಇಲ್ಲಿದೆ ನೋಡಿ ಇನ್ಸೈಡ್ ಪಾಲಿಟಿಕ್ಸ್. ಗಣಿನಾಡು ಬಿಟ್ಟು ಕೋಟಿನಾಡಿನತ್ತ ಬಂದಿದ್ಯಾಕೆ ರಾಮುಲು? ರಾಮುಲು ಮೂಲಕ ಮೆಗಾ ಅಸ್ತ್ರ ಪ್ರಯೋಗಿಸುತ್ತಿದ್ದಾರ ಅಮಿತ್ ಶಾ? ರಾಜ್ಯ ಗೆಲ್ಲಲು ಶ್ರೀರಾಮುಲು ಅಮಿತ್ ಶಾ ಹೂಡಿದ ತಂತ್ರವೇನು? ಇತ್ತೀಚೆಗೆ ಬಿಡುಗಡೆಯಾದ ಬಿಜೆಪಿ ಅಭ್ಯರ್ಥಿಗಳ ಮೊದಲ ಪಟ್ಟಿಯಲ್ಲಿ ಅಚ್ಚರಿಯೇ ಕಾದಿತ್ತು. ಬಳ್ಳಾರಿ ಗ್ರಾಮೀಣ ಇಲ್ಲವೇ ಸಂಡೂರು ಕ್ಷೇತ್ರಕ್ಕೆ ಘೋಷಣೆಯಾಗಬೇಕಿದ್ದ ಶ್ರೀರಾಮುಲು ಹೆಸರು ಅಚ್ಚರಿ ರೀತಿಯಲ್ಲಿ ಚಿತ್ರದುರ್ಗದ ಮೊಳಕಾಲ್ಮೂರಿಗೆ ಶಿಫ್ಟ್ ಆಗಿತ್ತು.
ಈ ಹೆಸರು ಕಂಡಿದ್ದೇ ತಡ ಮೊಳಕಾಲ್ಮೂರು ಹಾಲಿ ಶಾಸಕ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ತಿಪ್ಪೇಸ್ವಾಮಿಗೆ ಹೃದಯ ಛಿದ್ರವಾಗಿ ಹೋಗಿತ್ತು. ಅವರ ಬೆಂಬಲಿಗರಂತೂ ರೊಚ್ಚಿಗೆದ್ದಿದ್ರು. ಶ್ರೀರಾಮುಲು ನಂಬಿಕೆ ದ್ರೋಹಿ, ನಮ್ಮ ನಾಯಕನಿಗೆ ದ್ರೋಹ ಬಗೆದಿದ್ದಾರೆ ಅಂತ ಗುಡುಗಿದ್ರು. ಮೊಳಕಾಲ್ಮೂರಿನಿಂದ ಬಳ್ಳಾರಿಯವರೆಗೂ ದೌಡಾಯಿಸಿ ಶ್ರೀರಾಮುಲಿಗೆ ಎಚ್ಚರಿಸಿ ಹೋಗಿದ್ರು. ಶಾಸಕ ತಿಪ್ಪೇಸ್ವಾಮಿ ಹಾಗೂ ಅವರ ಬೆಂಬಲಿಗರ ಬಂಡಾಯ ಕಳೆದ 4 ದಿನಗಳಿಂದ ಬೂದಿ ಮುಚ್ಚಿದ ಕೆಂಡದಂತಿದೆ. ಈ ಮಧ್ಯೆ ದೆಹಲಿಯಲ್ಲಿ ಟಿಕೆಟ್ ಖಾತ್ರಿ ಮಾಡಿಕೊಂಡು ತವರಿಗೆ ವಾಪಸ್ಸಾಗಿರುವ ಶ್ರೀರಾಮುಲು ತಮ್ಮ ಆಪ್ತರು ಕಾರ್ಯಕರ್ತರ ಜೊತೆ ಗುಪ್ತ ಸಭೆ ನಡೆಸಿದ್ರು. ಮೊಳಕಾಲ್ಮೂರಿನಲ್ಲಿಯೇ ಸ್ಪರ್ಧೆ ಖಚಿತ, ಯಾರೇ ವಿರೋಧ ವ್ಯಕ್ತಪಡಿಸಿದ್ರೂ ಅಷ್ಟೇ ಇದು ವರಿಷ್ಠರ ತೀರ್ಮಾನ ಎಂದು ಹೇಳಿಕೊಳ್ಳುವ ಮೂಲಕ ತಮ್ಮ ಬೆಂಬಲಿಗರ ಪಡೆಯನ್ನ ಮೊಳಕಾಲ್ಮೂರಿಗೆ ತೆರಳುವಂತೆ ಫರ್ಮಾನು ಹೊರಡಿಸಿದ್ರು. ಇದರಂತೆ ಶುಕ್ರವಾರ ಪ್ರಚಾರ ಮಾಡಲು ಮೊಳಕಾಲ್ಮೂರಿಗೆ ಆಗಮಿಸಿದ್ರು. ನಿರೀಕ್ಷೆ ಮಾಡಿದಂತೆಯೇ ಮೊಳಕಾಲ್ಮೂರಿನಲ್ಲಿ ಶಾಸಕ ತಿಪ್ಪೇಸ್ವಾಮಿ ಬೆಂಬಲಿಗರು ರೊಚ್ಚಿಗೆದ್ದು ಬೀದಿ ರಂಪಾಟ ಮಾಡಿದ್ರು. ಅಣ್ಣನಿಗೆ ನಂಬಿಕೆ ದ್ರೋಹ ಮಾಡಿದ್ದಾರಾ ತಮ್ಮ ಶ್ರೀರಾಮುಲು? ತಿಪ್ಪೇಸ್ವಾಮಿಗೆ ಶ್ರೀರಾಮುಲು ಕೊಟ್ಟಿದ್ದ ಮಾತಾದ್ರೂ ಏನು? ಹೌದು, ಶ್ರೀರಾಮುಲು ವಿರುದ್ಧ ತಿಪ್ಪೇಸ್ವಾಮಿ ಬೆಂಬಲಿಗರು ಈ ಪರಿ ರೊಚ್ಚಿಗೆದ್ದಿರೋದ್ಯಾಕೆ? ಶ್ರೀರಾಮುಲು ಶಾಸಕ ತಿಪ್ಪೇಸ್ವಾಮಿಗೆ ಮಾಡಿರೋ ನಂಬಿಕೆ ದ್ರೋಹವಾದ್ರೂ ಏನು ಅಂತ ಹುಡುಕ್ತಾ ಹೋದ್ರೆ ಒಂದು ಸಂಗತಿ ಬಯಲಾಗುತ್ತೆ. ಅದೇನು ಅಂದ್ರೆ ಮೊಳಕಾಲ್ಮೂರು ತಿಪ್ಪೇಸ್ವಾಮಿ ಗೆದ್ದು ಶಾಸಕನಾಗಿರುವುದು ಇದೇ ಶ್ರೀರಾಮುಲು ಸ್ಥಾಪಿಸಿದ್ದ ಬಿಎಸ್ಆರ್ ಪಕ್ಷದಿಂದ. ಬಿಎಸ್ಆರ್ ಪಕ್ಷ ಬಿಟ್ಟು ರಾಮುಲು ಬಿಜೆಪಿಗೆ ಸೇರಿದಾಗ ಈ ತಿಪ್ಪೇಸ್ವಾಮಿ ಕೂಡ ಬಿಜೆಪಿಗೆ ಸೇರಿದ್ರು. ಯಡಿಯೂರಪ್ಪ ನಡೆಸಿದ ಪರಿವರ್ತನಾ ರ್ಯಾಲಿಯಲ್ಲೂ ತಿಪ್ಪೇಸ್ವಾಮಿ ಕಾಣಿಸಿಕೊಂಡಿದ್ರು. ಮೊಳಕಾಲ್ಮೂರಿನಲ್ಲಿ ಯಡಿಯೂರಪ್ಪ ಸಮಾವೇಶ ನಡೆಸಿದ್ದ ವೇಳೆ ಇದೇ ತಿಪ್ಪೇಸ್ವಾಮಿ ಪಕ್ಕದಲ್ಲೇ ಇದ್ರು. ಬಿಜೆಪಿಯಿಂದ ಈ ಸಲ ಟಿಕೆಟ್ ಸಿಗುತ್ತೆ ಅನ್ನೋ ಪಕ್ಕಾ ಭರವಸೆ ಕೂಡ ಬಿಜೆಪಿ ವರಿಷ್ಠರು ತಿಪ್ಪೇಸ್ವಾಮಿಗೆ ಕೊಟ್ಟಿದ್ರು. ಪರಿವರ್ತನಾ ರ್ಯಾಲಿಯಲ್ಲಿ ಯಡಿಯೂರಪ್ಪ ಜೊತೆ ಬಿಜೆಪಿ ಪಕ್ಷ ಸಂಘಟಿಸಲು ಹೋರಾಡಿದ್ದ ತಿಪ್ಪೇಸ್ವಾಮಿಗೆ ಶ್ರೀರಾಮುಲು ಕೂಡ ಟಿಕೆಟ್ ಕೊಡಿಸೋ ಭರವಸೆ ಕೊಟ್ಟಿದ್ರು. ಈ ಬಾರಿ ಬಿಜೆಪಿಯಿಂದ ಮೊಳಕಾಲ್ಮೂರು ಟಿಕೆಟ್ ಅಣ್ಣ ತಿಪ್ಪೇಸ್ವಾಮಿಗೆ ಸಿಗುತ್ತೆ ಅಂತ ಶ್ರೀರಾಮುಲು ಪದೇ ಪದೇ ಹೇಳಿದ್ರು. ಶ್ರೀರಾಮುಲು ಮಾತು ಕೊಟ್ಟಿರೋ ವಿಡಿಯೋ ಕೂಡ ಇದೀಗ ವೈರಲ್ ಆಗಿದೆ. ಆ ದೃಶ್ಯದಲ್ಲಿ ತಿಪ್ಪೇಸ್ವಾಮಿ ಸಮ್ಮುಖದಲ್ಲೇ ಬೆಂಬಲಿಗರಿಗೆ ಶ್ರೀರಾಮುಲು ಮಾತು ಕೊಟ್ಟಿದ್ದು ಸ್ಪಷ್ಟವಾಗಿ ಸರಿಯಾಗಿದೆ. ಯಾವುದು ಇಲ್ಲಪ್ಪ, ಅದರ ಬಗ್ಗೆ ಯಾವ ತಲೆ ಕೆಡಿಸ್ಕೊಂಡು ಹೋಗ್ಬೇಡಿ. ನಾನು ಬರಲ್ಲ, ನಮ್ಮ ಕುಟುಂಬಸ್ಥರು ಯಾರು ಬರಲ್ಲ. ಅದ್ರ ಬಗ್ಗೆ ಯಾವ್ದು ಕೆಲಸ ಜವಾಬ್ದಾರಿ ನಿಮ್ದು. ನಂದೇನಿಲ್ಲಪ್ಪ, ಫಸ್ಟ್ ಲಿಸ್ಟ್ ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀನಪ್ಪ. ಬೇರೆ ಯಾರ ಮಾತು ಕೇಳಬೇಕು, ಅದು ದೊಡ್ಡ ಸ್ವಲ್ಪ ಇದರ ಸರಿ ಮಾಡ್ಕೊಂಡು ಪ್ರಯತ್ನ ಅದ್ರ ಬಗ್ಗೆ ಯಾವ್ದು ನೀವು ಕೆಲಸ ಮಾಡ್ತಾರೆ, ಸಮಯ ಬಹಳ ಕಡಿಮೆ ಇದೆ. ಕೇಳಿದ್ರಲ್ಲ, ಶ್ರೀರಾಮುಲು ಮೊಳಕಾಲ್ಮೂರಿನಲ್ಲಿ ತಿಪ್ಪೇಸ್ವಾಮಿ ಬೆಂಬಲಿಗರಿಗೆ ಕೊಟ್ಟ ಮಾತು, ನಾನಾಗಲಿ ನನ್ನ ಕುಟುಂಬದವರಾಗಲಿ ನಿಮ್ಮ ಕ್ಷೇತ್ರಕ್ಕೆ ಬರುವುದಿಲ್ಲ. ತಿಪ್ಪೇಸ್ವಾಮಿ ಅಣ್ಣನಿಗೆ ಬಿಜೆಪಿ ಟಿಕೆಟ್ ಮಾಡಿಸಿಕೊಡ್ತೇನೆ, ಗೆಲ್ಲಿಸೋ ಜವಾಬ್ದಾರಿ ಮಾತ್ರ ನಿಮ್ಮದು ಅಂತ ಹೇಳಿದ್ರು ಶ್ರೀರಾಮುಲು. ಆದ್ರೀಗ ಅದೇ ಶ್ರೀರಾಮುಲು ಉಲ್ಟಾ ಹೊಡೆದಿದ್ದಾರೆ.
ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ತಾವೇ ಮೊಳಕಾಲ್ಮೂರಿಗೆ ಟಿಕೆಟ್ ಪಡೆದು ಪ್ರಚಾರಕ್ಕೂ ಬಂದಿದ್ದಾರೆ. ಹಾಗಾದ್ರೆ ನೀವು ಹೇಳ್ತಿರೋದೇನು ಮಾಡ್ತಿರೋದೇನು ಅಂತ ಕೇಳಿದ್ರೆ ಅದೇ ಶ್ರೀರಾಮುಲು ಏನ್ ಹೇಳ್ತಾರೆ ಗೊತ್ತಾ? ನಾನೇ ಟಿಕೆಟ್ ಕೊಡ್ತೀನಿ ಅಂತ ಹೇಳಿ ಅವತ್ತು ನಾನೇ ಘೋಷಣೆ ಮಾಡಿದ್ದು ಸತ್ಯ. ಅದೇ ರಾಜಕೀಯ ಲೆಕ್ಕಾಚಾರದಲ್ಲಿ ಎಲ್ಲ ಒಂದ್ ಕಡೆ ಮೊಳಕಾಲ್ಮೂರು ಕ್ಷೇತ್ರದಿಂದ ರಾಮುಲು ನಿಲ್ಬೇಕನ್ನಂತ ಒಂದು ತೀರ್ಮಾನವನ್ನು ಹೈಕಮಾಂಡ್ ತಗೊಂಡಿದೆ. ತಿಪ್ಪೇಸ್ವಾಮಿ ಮೋಸ ಅಲ್ಲ, ಇಡೀ ಭಾರತೀಯ ಜನತಾ ಪಾರ್ಟಿಗೆ ರಾಜಕೀಯ ಮ್ಯಾಥಮೆಟಿಕ್ಸ್ ಅಲ್ಲಿ ಲೆಕ್ಕಾಚಾರದಲ್ಲಿ ಇಲ್ಲಿ ರಾಮುಲು ನಿಲ್ಬೇಕನ್ನಂತದ್ದು ನಮ್ಮ ಪಕ್ಷದ ಆದೇಶ ಆಗಿರೋ ಕಾರಣ. ಹೌದಾ, ಮೊಳಕಾಲ್ಮೂರಿನಿಂದ ಟಿಕೆಟ್ ಕೊಡಿಸೋದಾಗಿ ತಿಪ್ಪೇಸ್ವಾಮಿಗೆ ಮಾತು ಕೊಟ್ಟಿದ್ದು ನಿಜ. ಆದ್ರೆ ಬಿಜೆಪಿ ವರಿಷ್ಠರ ಲೆಕ್ಕಾಚಾರವೇ ಬೇರೆ ಇದೆ. ಬಿಜೆಪಿ ಹೈಕಮಾಂಡ್ ಆದೇಶದಂತೆ ನಾನು ಮೊಳಕಾಲ್ಮೂರಿನಲ್ಲಿ ಸ್ಪರ್ಧಿಸ್ತಾ ಇದ್ದೇನೆ ಅನ್ನೋದು ಶ್ರೀರಾಮುಲು ಸ್ಪಷ್ಟನೆ. ಹಾಗಾದ್ರೆ ಹಾಲಿ ಶಾಸಕ ತಿಪ್ಪೇಸ್ವಾಮಿಗೆ ಟಿಕೆಟ್ ಕೊಡದೆ ಬಳ್ಳಾರಿಯಲ್ಲಿದ್ದ ಶ್ರೀರಾಮುಲುರನ್ನ ಮೊಳಕಾಲ್ಮೂರಿಗೆ ಕರೆ ತಂದಿದ್ದಾದ್ರೂ ಯಾಕೆ? ಶ್ರೀರಾಮುಲು ಹೇಳಿದ್ದಂತೆ ಬಿಜೆಪಿ ವರಿಷ್ಠರ ಲೆಕ್ಕಾಚಾರ ಮ್ಯಾಥಮೆಟಿಕ್ಸ್ ಆದ್ರೂ ಏನು ಅನ್ನೋದೇ ಕುತೂಹಲ ಮೂಡಿಸಿದೆ. ಬಳ್ಳಾರಿ ಕೋಟೆ ಬಿಟ್ಟು ಶ್ರೀರಾಮುಲು ದುರ್ಗದ ಕೋಟೆಗೆ ಲಗ್ಗೆ ಇಟ್ಟಿದ್ದಾದ್ರೂ ಯಾಕೆ? ತೀವ್ರ ವಿರೋಧದ ನಡುವೆಯೂ ಮೊಳಕಾಲ್ಮೂರಿನಲ್ಲೇ ಸ್ಪರ್ಧಿಸಲು ಮುಂದಾಗಿರೋದಾದ್ರೂ ಯಾಕೆ ಅನ್ನೋದನ್ನ ಹೇಳ್ತೀವಿ ಮತ್ತೊಂದು ಸ್ಮಾಲ್ ಬ್ರೇಕ್ನ ನಂತರ. ಜನಾರ್ದನ ರೆಡ್ಡಿಯನ್ನ ದೂರವಿಟ್ಟಿರೋ ಅಮಿತ್ ಶಾ ಶ್ರೀರಾಮುಲುಗೆ ಪಟ್ಟ ಕಟ್ಟಿದ್ದಾರೆ. ಶ್ರೀರಾಮುಲುರನ್ನೇ ಮುಂದಿಟ್ಕೊಂಡು ರಾಜ್ಯ ಗೆಲ್ಲೋ ಪ್ಲಾನ್ ರೂಪಿಸಿದ್ದಾರೆ. ಈ ಬಳ್ಳಾರಿ ರಾಮನ ಕೈಗೆ ಅಸ್ತ್ರ ಕೊಟ್ಟಿರೋ ಅಮಿತ್ ಶಾ ಮಾಡ್ತಿರೋದೇನು ಗೊತ್ತಾ? ಇಲ್ಲಿದೆ ನೋಡಿ ಅಸಲಿ ಕಥೆ. ಗಣಿನಾಡು ಬಿಟ್ಟು ಕೋಟಿನಾಡಿನತ್ತ ಬಂದಿದ್ಯಾಕೆ ರಾಮುಲು? ರಾಮುಲು ಮೂಲಕ ಆ ಅಸ್ತ್ರ ಪ್ರಯೋಗಿಸುತ್ತಿದ್ದಾರ ಅಮಿತ್ ಶಾ? ಬಿಜೆಪಿ ಮಿಷನ್ 150 ಶ್ರೀರಾಮುಲು ಮೂಲಕ ಈಡೇರುತ್ತಾ? ಹೌದು, ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ರಾಜಕೀಯ ಸಮೀಕರಣಗಳು ಬದಲಾಗಿವೆ. ನಾಯಕ ಸಮುದಾಯದ ಪ್ರಬಲ ಮುಖಂಡ ಬಳ್ಳಾರಿ ಸಂಸದ ಶ್ರೀರಾಮುಲು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಕ್ಷೇತ್ರದಿಂದ ಕಣಕ್ಕಿಳಿಸಿದ್ದಾರೆ. ಮೊಳಕಾಲ್ಮೂರು ಕ್ಷೇತ್ರದಿಂದ ಶ್ರೀರಾಮುಲು ಸ್ಪರ್ಧಿಸೋದ್ರಿಂದ ಬಿಜೆಪಿಯ ಮಿಷನ್ 150ಗೆ ಸಹಾಯವಾಗುತ್ತೆ ಅನ್ನೋ ಲೆಕ್ಕಾಚಾರ ಇಲ್ಲಿದೆ. ಹೌದು, ಶ್ರೀರಾಮುಲು ನಾಯಕ ಜನಾಂಗದ ಪ್ರಭಾವಶಾಲಿ ಮುಖಂಡ. ಶ್ರೀರಾಮುಲು ಸ್ಪರ್ಧೆಯಿಂದ ಕೇವಲ ಚಿತ್ರದುರ್ಗದಲ್ಲಿ ಮಾತ್ರವಲ್ಲದೆ ರಾಜ್ಯದಲ್ಲಿ ಬಿಜೆಪಿ ಮತ್ತಷ್ಟು ಬಲಗೊಳ್ಳಲಿದೆ ಅನ್ನೋದು ಬಿಜೆಪಿ ಚಾಣಕ್ಯ ಅಮಿತ್ ಶಾ ಲೆಕ್ಕಾಚಾರ. ಶ್ರೀರಾಮುಲು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರಿನಲ್ಲಿ ಅಖಾಡಕ್ಕಿಳಿದ್ರೆ ಸುಲಭವಾಗಿ ಗೆಲ್ತಾರೆ. ಯಾಕಂದ್ರೆ ಮೊಳಕಾಲ್ಮೂರಿನಲ್ಲಿ 72,000 ನಾಯಕ ಮತದಾರರಿದ್ದಾರೆ. ಜೊತೆಗೆ 38,000 ದಲಿತ ಮತಗಳಿವೆ. ನಾಯಕ ಜನಾಂಗ ಸದಾ ಶ್ರೀರಾಮುಲು ಬೆನ್ನಿಗಿದೆ. ಇದು ಬಿಜೆಪಿಗೆ ವರದಾನವಾಗಲಿದೆ. ಅಲ್ಲದೆ ಚಳ್ಳಕೆರೆ, ಚಿತ್ರದುರ್ಗ, ಹೊಳಲ್ಕೆರೆಯಲ್ಲೂ ನಾಯಕ ಜನಾಂಗದವರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಜೊತೆಗೆ ನೆರೆಯ ಬಳ್ಳಾರಿ, ರಾಯಚೂರು, ಕೊಪ್ಪಳ ಮತ್ತು ದಾವಣಗೆರೆ ಕ್ಷೇತ್ರಗಳಲ್ಲೂ ನಾಯಕ ಜನಾಂಗದ ಮತಗಳಿವೆ. ಎಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿಗಳು ಗೆಲ್ಲಲು ಶ್ರೀರಾಮುಲು ಪ್ರಚಾರ ಮಾಡಬಹುದು ಅನ್ನೋದು ಅಮಿತ್ ಶಾ ಮೆಗಾ ಪ್ಲಾನ್.
15 ಎಸ್ಟಿ ಕ್ಷೇತ್ರ ಗೆಲ್ಲಿಸೋ ಜವಾಬ್ದಾರಿ. ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ರಾಮುಲಿಗೆ ಡಿಸಿಎಂ ಪಟ್ಟ. ಹೌದು, ಶ್ರೀರಾಮುಲು ಮೊಳಕಾಲ್ಮೂರಿನಲ್ಲಿ ಸ್ಪರ್ಧೆ ಮಾಡಿದ್ರೆ ಬಳ್ಳಾರಿಗೆ ಮಾತ್ರ ಸೀಮಿತವಾಗಲ್ಲ. ದಾವಣಗೆರೆ, ಬಳ್ಳಾರಿ, ಕೊಪ್ಪಳ, ರಾಯಚೂರು, ಶಿವಮೊಗ್ಗ ಮತ್ತು ಹಳೆ ಮೈಸೂರು ಭಾಗದಲ್ಲೂ ಪರಿಶಿಷ್ಟ ಮತಗಳನ್ನ ಪಡೆಯಲು ಸಹಾಯವಾಗುತ್ತೆ ಅನ್ನೋದು ಬಿಜೆಪಿ ವರಿಷ್ಠ ಅಮಿತ್ ಶಾ ತಂತ್ರಗಾರಿಕೆ. ಮೊಳಕಾಲ್ಮೂರು ಟಿಕೆಟ್ ಹಂಚಿಕೆ ಬಳಿಕ ಮೊದಲ ಬಾರಿ ನಗರಕ್ಕೆ ಆಗಮಿಸಿದ ಶ್ರೀರಾಮುಲು ತಮ್ಮ ಆಪ್ತರ ಜೊತೆ ಸಮಾಲೋಚನೆ ನಡೆಸಿ ಟಿಕೆಟ್ ಹಂಚಿಕೆ ವಿಚಾರದ ಬಗ್ಗೆ ಸ್ಪಷ್ಟತೆ ಹೊರಹಾಕಿದ್ದಾರೆ. ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರೇ ರಾಜ್ಯದ 15 ಎಸ್ಟಿ ಮೀಸಲು ಕ್ಷೇತ್ರಗಳನ್ನ ಗೆಲ್ಲಿಸುವ ಹೊಣೆ ನೀಡಿದ್ದಾರೆ. ಎಲ್ಲಾ ಎಸ್ಟಿ ಕ್ಷೇತ್ರಗಳನ್ನ ಗೆದ್ದು ತೋರಿಸಿದ್ರೆ ನನಗೆ ಡಿಸಿಎಂ ಪಟ್ಟವೂ ಸಿಗೋ ಚಾನ್ಸ್ ಇದೆ ಅಂತ ಶ್ರೀರಾಮುಲುನೇ ಹೇಳಿಕೊಂಡಿದ್ದಾರೆ. ಇದೇ ಕಾರಣಕ್ಕೆ 7 ಎಸ್ಟಿ ಮೀಸಲು ಕ್ಷೇತ್ರ ಹೊಂದಿರುವ ಚಿತ್ರದುರ್ಗ, ಬಳ್ಳಾರಿ, ದಾವಣಗೆರೆ 3 ಜಿಲ್ಲೆಗಳಿಗೂ ಹೃದಯ ಭಾಗವಾಗಿರುವ ಮೊಳಕಾಲ್ಮೂರು ಕ್ಷೇತ್ರದಿಂದ ಸ್ಪರ್ಧಿಸಲು ಸೂಚಿಸಿದ್ದಾರೆ. ಈ ಕ್ಷೇತ್ರದಲ್ಲಿ ಸ್ಪರ್ಧಿಸೋದ್ರಿಂದ 4 ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವ ವಾಲ್ಮೀಕಿ ಸಮುದಾಯದ ಮತಗಳನ್ನ ಒಲಿಸಿಕೊಳ್ಳಬಹುದು. ಈ ನಿಟ್ಟಿನಲ್ಲಿ ಮೊಳಕಾಲ್ಮೂರಿನಲ್ಲಿ ರಾಜಕೀಯ ಚಟುವಟಿಕೆ ಆರಂಭಿಸಿ ಎಂದು ತಮ್ಮ ಕಾರ್ಯಕರ್ತರ ಬಳಿ ಹೇಳಿಕೊಂಡಿದ್ದಾರೆ. ಶ್ರೀರಾಮುಲು ಹೇಳಿಕೆ ಹಿನ್ನೆಲೆಯಲ್ಲಿ ಗಣಿನಾಡಿನಲ್ಲಿ ನಡೀತಾ ಇದ್ದ ಅಬ್ಬರದ ರಾಜಕೀಯ ಈಗ ನೆರೆಯ ಚಿತ್ರದುರ್ಗದಲ್ಲೂ ಧೂಳೆಬ್ಬಿಸಿದೆ. ಬಳ್ಳಾರಿ ಗಡಿಯಲ್ಲೇ ವಾಸ್ತವ್ಯ ಹೂಡಿರೋದ್ಯಾಕೆ ಗಣಿಧಣಿ? ಸ್ನೇಹಿತನ ಪರ ಅಖಾಡಕ್ಕಿಳಿದಿದ್ದಾರ ಜನಾರ್ದನ್ ರೆಡ್ಡಿ. ವಿಶೇಷ ಅಂದ್ರೆ ಶ್ರೀರಾಮುಲು ಆಪ್ತ ಗಣಿಧಣಿ ಜನಾರ್ದನ್ ರೆಡ್ಡಿಗೂ ಸ್ನೇಹಿತನ ಬೆನ್ನಿಗೆ ನಿಂತಿದ್ದಾರೆ. ನನ್ನ ಬಿಜೆಪಿಯಿಂದ ದೂರವೇ ಇರು ಅಂದ್ರು ನಾನು ಮಾತ್ರ ಶ್ರೀರಾಮುಲುನನ್ನ ಡಿಸಿಎಂ ಮಾಡಿಯೇ ತೀರುತ್ತೇನೆ ಅಂತ ಪಣ ತೊಟ್ಟಿದ್ದಾರಂತೆ. ಅಲ್ಲದೆ ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಹೋಗುವಂತಿಲ್ಲ ಅಂತ ಸುಪ್ರೀಂ ಆದೇಶ ಮಾಡಿರೋದ್ರಿಂದ ಶ್ರೀರಾಮುಲುರನ್ನ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಕಣಕ್ಕಿಳಿಸಿದ್ದಾರೆ ಎನ್ನಲಾಗಿದೆ. ಈಗಾಗಲೇ ಬಳ್ಳಾರಿ ಜಿಲ್ಲೆಯ ಗಡಿ ಪ್ರದೇಶ ಮೊಳಕಾಲ್ಮೂರು ತಾಲೂಕಿನ ರಾಂಪುರದಲ್ಲಿ ಜನಾರ್ದನ್ ರೆಡ್ಡಿಗೆ ಒಂದು ಹೋಟೆಲ್ ಕೂಡ ಬುಕ್ ಮಾಡಲಾಗಿದೆ. ಇಲ್ಲಿಂದಲೇ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಪರ ರಾಜಕೀಯ ತಂತ್ರಗಾರಿಕೆ ನಡೆಸುತ್ತಾರೆ ಅಂತ ಹೇಳಲಾಗಿದೆ. ಏನೇ ಆದ್ರೂ ಬಿಜೆಪಿ ವರಿಷ್ಠರು ಅಂದ್ಕೊಂಡಿದ್ದೇ ಒಂದು, ಆಗ್ತಿರೋದೇ ಮತ್ತೊಂದು. ಮೊಳಕಾಲ್ಮೂರಿನಲ್ಲಿ ಶ್ರೀರಾಮುಲು ಅಖಾಡಕ್ಕಿಳಿಸಿದ ಅಮಿತ್ ಶಾಗೆ ಶಾಕ್ ಆಗ್ತಿದೆ. ಹಾಲಿ ಶಾಸಕ ಬಿಜೆಪಿ ಮುಖಂಡ ತಿಪ್ಪೇಸ್ವಾಮಿ ಇದೀಗ ಬಂಡಾಯವೆದ್ದಿದ್ದು ಇದು ಬೇರೆ ಪಕ್ಷಗಳಿಗೆ ಲಾಭವಾಗೋ ಸಾಧ್ಯತೆ ಇದೆ. ಸ್ಪರ್ಧಿಸಿರುವ ಕ್ಷೇತ್ರದಲ್ಲಿ ಶ್ರೀರಾಮುಲು ಗೆಲುವು ಕಷ್ಟವಾದರೆ ಉಳಿದ ಎಸ್ಟಿ ಕ್ಷೇತ್ರಗಳಲ್ಲಿ ಬಿಜೆಪಿಯನ್ನ ಗೆಲ್ಲಿಸೋದು ಹೇಗೆ ಅನ್ನೋ ಸಂಕಷ್ಟದಲ್ಲಿ ಬಿಜೆಪಿ ವರಿಷ್ಠರು ಮುಳುಗುತ್ತಾರೆ. ಇದು ಬಳ್ಳಾರಿ ಶ್ರೀರಾಮನ ಮೂಲಕ ರಾಜ್ಯ ಗೆಲ್ಲೋ ತಂತ್ರ ರೂಪಿಸಿದ್ದ ಅಮಿತ್ ಶಾಗೆ ಆರಂಭದಲ್ಲೇ ವಿಘ್ನ ಎದುರಾದಂತೆಯಾಗಿದೆ.
ಕೋಟೆ ನಾಡಿನತ್ತ ಬಂದಿರೋ ಶ್ರೀರಾಮುಲುಗೆ ಆರಂಭದಲ್ಲೇ ಬಿಗ್ ಶಾಕ್ ಎದುರಾಗಿದೆ. ಇದರಿಂದ ಶ್ರೀರಾಮುಲು ಮೂಲಕ ರಾಜ್ಯದ ಎಸ್ಟಿ ಕ್ಷೇತ್ರಗಳನ್ನ ಗೆದ್ದು ಕೇಸರಿ ಕೋಟೆ ಕಟ್ಟಬೇಕು ಅನ್ನೋ ಅಮಿತ್ ಶಾ ಆಸೆಗೆ ತಣ್ಣೀರು ಎರಚಿದಂತಾಗಿದೆ. ಇದು ಮುಂದ್ಯಾವ ತಿರುವು ಪಡೆಯುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಇದುವೇ ಹೊತ್ತಿನ ವಿಶೇಷ. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ TV5. ಇದು ವಾಸ್ತವದ ಪ್ರತಿರೂಪ.